ನಿಮ್ಗೇನು ಅನ್ನಿಸ್ತು? ತುಂಬ ಚೆನ್ನಾಗೈತೆ. ಹೆಂಗಂದರೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಹಂಗೈತೆ. ಏನು ಅಂದರೆ ವರ್ಕರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರೇ ಡೈರೆಕ್ಷನ್ನು, ಒಬ್ಬರೇ ಪ್ರೊಡ್ಯೂಸರು, ಆ್ಯಕ್ಟರು ತುಂಬ ಚೆನ್ನಾಗೈತೆ, ಸಾಕತ್ತಾಗೈತೆ. ಅವರು ಇದಕ್ಕೆ ಕಾನ್ಫಿಡೆನ್ಸ್ಗೆ ನಾವು ಮೆಚ್ಚುಗೆ ಕೊಡ್ತೀವಿ. ಕತೆ ನೋಡಿ ನಿಮ್ಗೇನು ಅನ್ನಿಸ್ತು? ಕತೆ ಮಾತ್ರ ಸಖತ್ತಾಗೈತೆ. ಯಾರು ಅಷ್ಟೇ ಎಲ್ಲರೂ ಜನಗಳು ಏನು ಅಂದರೆ ಕಸಗಳನ್ನ ಡಸ್ಟ್ಬಿನ್ಗೆ ಹಾಕಬೇಕು, ಇಲ್ಲಾಂದರೆ ವ್ಯಾನ್ ಬರುತ್ತೆ, ಇದು ಟೆಂಪೋ ಬರುತ್ತಲ್ಲ ಅದಕ್ಕೆ ಹಾಕಬೇಕು, ರೋಡಲ್ಲಿ ಯಾವತ್ತೂ ಬಿಸಾಕಬೇಡಿ ಅಂತ ಒಂದು ತುಂಬ ಚೆನ್ನಾಗಿ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳ್ತಾರೆ. ಸ್ವಚ್ಛತೆ ಒಳ್ಳೆ ಕಾಪಾಡ್ಬೇಕು. ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗೈತೆ. ಎಜುಕೇಷನ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಕಸ ರೋಡ್ ಸೈಡ್ ಹಾಕಬಾರ್ದು ಅಂತ ತುಂಬ ಚೆನ್ನಾಗಿ ಅವೇರ್ನೆಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಮನೆಗೆ ಹೋಗಿ ಆಟೋ ಬರ್ತವೆ, ಗಾಡಿಗಳಿಗೆ ಈ ಥರ ಹಸಿ ಕಸ, ಒಣಗಿದ ಕಸ, ಸ್ಯಾನಿಟರಿ ಕಸ ಬೇರೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆದರೂ ಜನಗಳು ನಾವು ಎಷ್ಟೇ ಗೌರ್ಮೆಂಟಿಂದ BBMPಯಿಂದ ಮಾಡಿದ್ರು ಅವರು ಪದೇ ಸೈಡಲ್ಲಿ ಹಾಕೇ ಇರ್ತಾರೆ. ಅದರಿಂದ ಮಕ್ಕಳು ತುಳಿತಾರೆ, ಕಾಯಿಲೆ ಬರುತ್ತೆ, ಮಗು ಸಾಯ್ತಾರೆ, ಬೇರೆ ಎಲ್ಲ ಕಾಯಿಲೆಗಳೆಲ್ಲ ಹರಡ್ತವೆ. ಅದರಿಂದ ಇದೊಂದು ಫಿಲಮ್ ಚೆನ್ನಾಗಿ ತೆಗೆದು ಎಲ್ಲರಿಗೂ ಅವೇರ್ನೆಸ್ ಕೊಟ್ಟು ಒಳ್ಳೆಯದಾಗಲಿ. ಜನಗಳಿಗೆ ತುಂಬ ಅರಿವು ಮೂಡಿಸೋದು. ನಮ್ಮ ಇಂಡಿಯಾ ತುಂಬ ಸ್ವಚ್ಛವಾಗಿ, ಈಗಂದರೆ ಎಷ್ಟೇ ಇದು ಮಾಡಿದ್ರು ಜನಗಳು ಕೇಳ್ತಾ ಇಲ್ಲ. ಇದರಿಂದ ಈ ಸಂದೇಶದಿಂದ ಸ್ವಲ್ಪ ಇನ್ನೊಂದು ಜನ ಎಚ್ಚೆತ್ತುಕೊಂಡು ನಮ್ಮ ಇಂಡಿಯಾ ಇದನ್ನು ಸ್ವಲ್ಪ ಭಾರತ ಇದನ್ನು ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಇವ್ರಿಗೆಲ್ಲ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ. ಸೊ ಅವರು ತುಂಬ ಜನಗಳಿಗೂ ಒಂದು ಅರಿವು ಬರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಚಿತ್ರದಲ್ಲಿ ಒಳ್ಳೆ ಮೆಸೇಜ್ ಇದೆ ಅಂತ ಚಿತ್ರದಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಯಾರಿಗೇ ಆಗಲಿ ಕಸ ಎಲ್ಲಂದ್ರಲ್ಲಿ ಇದು ಮಾಡಬಾರ್ದು. ಅದು ಒಂದು ನಮ್ಮ ದೇವರ ಕೆಲಸ ಥರ, ಅದನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ಅದನ್ನು ಆ ಸಂದೇಶ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರೂ ಅರಿವು ಮೂಡಿಸುವಂಥ ಫಿಲಮ್ ಆಗಿದೆ. ರಾಮ ಆ್ಯಂಡ್ ರಾಮು ಚಿತ್ರ ಇವತ್ತು ನೋಡಿದೆ ನಾನು, ಚೆನ್ನಾಗಿತ್ತು. ಇದು ಪೌರ ಕಾರ್ಮಿಕರ ಧ್ವನಿ ಅಂತ ಹೇಳ್ಬೋದು. ಇದರಲ್ಲಿ ಕಸ ಹಾಕಿದ್ರೆ ಏನಾಗುತ್ತೆ, ಕಸ ಹಾಕಿದಾಗ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಇದು ನೀವು ಚಿತ್ರಗಳನ್ನ ಬಂದು ಇದು ನೋಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಈ ಫಿಲಮ್ನ ನೋಡಿದ್ದೀನಿ. ಈ ಫಿಲಮ್ನ ನಾನು ನೋಡಾದ್ಮೇಲೆ ನಿರ್ದೇಶಕರು ಕಣ್ಣಾಗೆ ಸ್ಕ್ರಿಪ್ಟ್ ಮಾಡಿ ಇದೆಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಆಡಿಯನ್ಸ್ಗೋಸ್ಕರ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸಮಾಜಕ್ಕೆ. ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ, ರಾಮ ಆ್ಯಂಡ್ ರಾಮು ಅಂತ. ಬಟ್ ರಾಮ ಯಾರು, ರಾಮು ಅನ್ನೋ ಒಂದು ಕ್ವಶನ್ನು ಇದು ಬರುತ್ತೆ. ಇದು ನಾನು ಹೇಳೋದಕ್ಕಿಂತ ನೀವು ಚಿತ್ರಾನ್ನ ಬಂದು ಥಿಯೇಟ್ರಲ್ಲಿ ನೋಡಿಬಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಇದು 10:30ಗೆ ಇವತ್ತು ರಿಲೀಸ್ ಆಗಿರೋದು ನಾವು ಬಂದು ನೋಡೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಮೊದಲನೇದಾಗಿ ನಮ್ಮ ಪೌರ ಕಾರ್ಮಿಕರಿಲ್ಲ ಅಂತಂದರೆ ಯಾವುದೇ ನಗರ ಆಗಲಿ ಯಾವುದೇ ಕಚೇರಿಗಳಾಗಲಿ ಸ್ವಚ್ಛ ಆಗೋದಿಲ್ಲ. ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ಇವ್ರನ್ನ ಎಲ್ಲೋ ಇರೋರನ್ನ ಜನರಿಗೆ ತಲುಪಿಸೋದಕ್ಕೆ ತಯಾರಿ ಮಾಡಿದಂಥ ನಮ್ಮ ಚಂದ್ರಬಾಬು ಅವರಿಗೆ ಮೊದಲನೇದಾಗಿ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಆಮೇಲೆ ಅವರು ಒಂದು ಏನು ಈ ಸಂದೇಶಾತ್ಮಕವಾಗಿ ತೆಗೆದಿದ್ದಾರೋ ಇದೇ ರೀತಿ ಇನ್ನಷ್ಟು ಜನರಿಗೆ ತಲುಪೋಷ್ಟು ಮತ್ತು ಯಾರು ಕಷ್ಟದಲ್ಲಿದ್ದಾರೋ ಅಂಥವ್ರ ಮೂವಿಗಳನ್ನ ತೆಗಿಬೇಕಂತ ಅವ್ರಿಗೆ ಹಾರೈಸ್ತದೆ ಸರ್. ತುಂಬ ರಾಮ ಆ್ಯಂಡ್ ರಾಮ ಫಿಲಮ್ ಭಾಳ ಸೂಪರ್. ಯಾಕೆಂದರೆ ಕಸಗಳನ್ನು ಎಲ್ಲೆಲ್ಲಿ ಹಾಕಬೇಕು ಅನ್ನೋದು ಒಂದು ತೋರಿಸಿದ್ದಾರೆ. ಎಲ್ಲ ಶಾಲಾ ಮಕ್ಕಳನ್ನು ತೋರಿಸ್ಬೇಕು. ಒಳ್ಳೆ ಫಿಲಮ್ ಇದು. ನಮ್ಮ ಚಂದ್ರು ಸರ್ ಅವರು ಭಾಳವಾಗಿ ಯಾವ ಥರ ಸ್ವಚ್ಛ ಇಟ್ಕೊಬೇಕು ಅನ್ನೋದು ಒಂದು ಈ ಪಿಕ್ಚರ್ ನೋಡಿದಲ್ಲಿ ತಿಳಿದಿದೆ. ಎಲ್ಲ ಶಾಲಾ ಮಕ್ಕಳಿಗೂ ಈ ಫಿಲಮನ್ನು ತೋರಿಸ್ಬೇಕು. ಆದಷ್ಟು ನಮ್ಮ ಗೌರ್ಮೆಂಟ್ ಇವ್ರಿಗೆ ಸಹಾಯ ಸಹಕಾರ ನೀಡಬೇಕೆಂದು. ಒಳ್ಳೆ ಪೌರ ಕಾರ್ಮಿಕರಿಗೋಸ್ಕರ ಮಾಡಿರೋ ಮೂವಿ ಚೆನ್ನಾಗಿದೆ ಸರ್. 100% ಸೂಪರ್ ಆಗೈತೆ ಮೂವಿ, ನೋಡ್ಬೋದು ಸರ್, ಚೆನ್ನಾಗಿದೆ. ಮೊಟ್ಟ ಮೊದಲಾಗಿ ನಮ್ಮ ಪೌರ ಕಾರ್ಮಿಕರದು ಫಿಲಮ್ ತೆಗಿಬೇಕಂತ ಚಂದ್ರಬಾಬು ಅವ್ರಿಗೆ ಮೊಟ್ಟ ಮೊದಲಾಗಿ ನಾವು ಧನ್ಯವಾದ ತಿಳಿಸ್ತೀವಿ. ಯಾಕಂದರೆ ನಮ್ಮ ಜಾತಿ ಜನಾಂಗ ಸಿನಿಮಾ ತೆಗಿಬೇಕಂದ್ರೆ ಕೆಲವು ಡೈರೆಕ್ಟ್ಗಳು ತೆಗಿಯಲ್ಲ. ಆದರೆ ಇಂಥ ಡೈರೆಕ್ಟ್ಗಳು ಕೋಟಿಗೊಬ್ಬ ಚಂದ್ರು ತೆಗೆದಿದ್ದಾರೆ. ಆದರೆ ಪೌರ ಕಾರ್ಮಿಕರೇ ಈ ಸಿನಿಮಾ ನೋಡಬೇಕಂತ ಅವಶ್ಯಕತೆ ಇಲ್ಲ. ಪಬ್ಲಿಕ್ ಎಲ್ಲ ಜನ ನೋಡಬೇಕು. ಯಾಕಂದರೆ ಚಂದ್ರು ಅವರು ಒಂದು ಡೈಲಾಗ್ ಹೊಡೆದಿದ್ದಾರೆ, ಕಸ ಹಾಕೋರ್ನೆಲ್ಲ ಸಾಯಿಸ್ತೀನಿ, ಅವ್ರು ಬಿಡಲ್ಲ ಅಂತಾರಲ್ಲ, ಅದು ನಿಮಗೆ ಅದು ಸೀರಿಯಸ್ ಆಗಿ ತಗೋಬೇಡ್ದು. ಅವರು ಆಕ್ರೋಶ, ಅವ್ರಿಗೆ ಒಂದು ಮನಸ್ತಾಪ ಇರುತ್ತೆ. ಯಾಕಂದರೆ ಕಸ ಹಾಕಿ ರೋಡಲ್ಲಿ ಹಂಗಂಗೆ ಅದೇ ಗಾಡಿಗಳಲ್ಲಿ ಬಂದುಬಿಟ್ಟು ಬಿಸಾಕಿ ಹೋಗೋದು ನೋಡಿ. ಆ ಮಗು ಇಂಜೆಕ್ಷನ್ ಚುಚ್ಕೊಂಡು ಸಾಯ್ತಾರಲ್ಲ, ಫಿಲಮಲ್ಲಿ ಸೆಟ್ ಆಗುತ್ತೆ. ಅದು ನಿಜ ರೂಪದಲ್ಲಿ ಎಷ್ಟು ಆಗಿದೆ. ಅದೇ ಥರ ನಮ್ಮ ಪೌರ ಕಾರ್ಮಿಕರು ಚೂಜಿಗಳು ಚುಚ್ಚಿಕೊಂಡು 60 ವರ್ಷ ಮೇಲೆ ಬದುಕಲ್ಲ. ಇವಾಗ ಈ ವರ್ಷದಲ್ಲಿ 85 ಜನ ತೀರ್ಕೊಂಡವ್ರೆ. ಅಂಥ ಮೆಸೇಜ್ ಫಿಲಮು. ನಮ್ಮ ಪೌರ ಕಾರ್ಮಿಕರು ಎಲ್ಲ ಈ ಫಿಲಮ್ ನೋಡಬೇಕು. ಈ ಫಿಲಮ್ ನೋಡಿದ್ರೇ ನಮ್ಮನ್ನು ಆ ದೇವರು ಮೆಚ್ಕೊತಾರೆ.
ಪ್ರತಿಯೊಬ್ಬ ಪೌರಕಾರ್ಮಿಕ, ಪ್ರತಿಯೊಬ್ಬ ಲೀಡ್ರು ಪೌರಕಾರ್ಮಿಕ ಕರ್ಕೊಂಡೋಗಿ ಫಿಲಮ್ ತೋರಿಸಿ ಅವರು ನೋಡ್ಬೇಕಂತ ನಾನು ವಿನಂತಿಸ್ಕೊತೀನಿ. ಮತ್ತೊಂದು ಸರಿ ಹೇಳ್ತೀನಿ, ನಮ್ಮ ಪೌರಕಾರ್ಮಿಕರೆಲ್ಲ ಎಂಟರ್ ಪಬ್ಲಿಕ್ ಈ ಫಿಲಮ್ ನೋಡಿಕೊಂಡು ಆ ಬ್ಯಾಗ್ಗಳು ಹಾಕೋದು, ಆ ಕಸ ಬಿಸಾಕೋದು ನೋಡಿ, ಅದರಲ್ಲಿ ಒಂದು ಇಂಜೆಕ್ಷನ್ನು, ಪಾಯ್ಸನ್ ಇಂಜೆಕ್ಷನು ಆ ಮೂಗಿಗೆ ಚುಚ್ಕೊಂಡು ಸತ್ತೋಗುತ್ತೆ. ಆ ಥರ ಆಗಬಾರ್ದು ಅಂಥ ಮೆಸೇಜ್ ತೆಗೆದಿರೋ ನಮ್ಮ ಚಂದ್ರು ಒಬ್ಬಗೆ ಮತ್ತೊಂದು ಸಾರಿ ಧನ್ಯವಾದ ತಿಳಿಸ್ತೀನಿ. ಅದೇ ಥರ ನಮ್ಮ ಈ ಫಿಲಮಲ್ಲಿ ಹೀರೋಯಿನಾಗಿ ಮಾಡಿರೋ ಮೇಡಮ್ ಅವ್ರಿಗೆ ಮತ್ತೊಂದು ಸಾರಿ ಧನ್ಯವಾದ. ಇಲ್ಲ, ಚಂದ್ರು ಒಬ್ಬಯ್ಯ ಅವ್ರದ್ದು ನಮ್ಮದು ತುಂಬ ವರ್ಷಗಳಿಂದ ಒಡನಾಟ ಇದೆ. ಈಗಿನ ಜನ್ರೇಷನ್ಗೆ ಈ ಥರ ಮೆಸೇಜ್ ಇರೋ ಮೂವಿಗಳು ತುಂಬ ಬರಬೇಕು. ಇನ್ನು ಪ್ರೋತ್ಸಾಹ ಮತ್ತು ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಚಂದ್ರು ಒಬ್ಬಯ್ಯ ಅವರಾಗಿರ್ಬೋದು, ಹೀರೋಯಿನ್ ಸೌಮ್ಯ ಅವರಾಗಿರ್ಬೋದು, ಮತ್ತು ಚೈಲ್ಡ್ ಆರ್ಟಿಸ್ಟ್ಗಳು ಯಾರೇ ಆಗಿರ್ಬೋದು, ಚಿಕ್ಕ ಮಕ್ಕಳುಗಳನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಶುದ್ಧತೆ ಅನ್ನೋದು ಮನಸ್ಸಲ್ಲಿ ಇರಬೇಕು. ಎಲ್ಲ ಮನುಷ್ಯರಲ್ಲೂ ಅದೊಂದು ಒಳ್ಳೆತನ, ಮನಸ್ಸಲ್ಲಿ ಶುದ್ಧತೆ ಇತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮ ಸುತ್ತಮುತ್ತಲಿರೋ ಪರಿಸರ ಶುದ್ಧವಾಗಿರುತ್ತೆ. ಮತ್ತು ನಾವು ಆ್ಯಸ್ ಎ ಡಾಕ್ಟ್ರಾಗಿ ತುಂಬ ಕೇಸಸ್ಗಳು ನೋಡಿರ್ತೀವಿ. ಎಷ್ಟೋ ಜನದ್ದು ಏನೂ ತಪ್ಪೇ ಇರೋದಿಲ್ಲ. HIV ಆಗಿರ್ಬೋದು, ಮತ್ತು ಇನ್ನೂ ತುಂಬ ಹರಡುವಂಥ ಕಾಯಿಲೆಗಳೆಲ್ಲ ಬೇರೆಯವ್ರು ಮಾಡಿದ ತಪ್ಪಿಂದ ಅವ್ರುಗಳು ಜೀವನ ಪರ್ಯಂತ ಅನುಭವಿಸ್ತಾರೆ. ಅವರೊಬ್ಬರೇ ಅನುಭವಿಸಲ್ಲ, ಅವ್ರ ಜೊತೆಗಿರೋ ಫ್ಯಾಮಿಲಿ ಮತ್ತು ಅವ್ರ ಫ್ರೆಂಡ್ಸು ಅವ್ರುಗಳೂ ಅವ್ರ ಜೊತೆ ಅನುಭವಿಸ್ತಾರೆ. ಅದರಿಂದ ನಾವು ವೇಸ್ಟ್ ಅಂತ ಏನು ಹೇಳ್ತೀವಿ, ಮೆಡಿಕಲ್ ವೇಸ್ಟ್ ಆಗಿರ್ಬೋದು ಅಥವಾ ಬಯೋ ವೇಸ್ಟ್ ಏನೇ ಆಗಿದೆ, ಆದಷ್ಟು ನಾವು ಈವನ್ ನೀವು ಡಯಾಬಿಟಿಸ್ ಇಂಜೆಕ್ಷನ್ ಹಾಕ್ಕೊಂಡಿರ್ತೀರ, ಬೇರೆ ಒಂದು ಯೂಸ್ ಮಾಡಿರ್ತೀರ ಮನೇಲಿ, ಅದನ್ನು ಸಪ್ರೇಟಾಗೇ ಕ್ಯಾಟಗರೈಸ್ ಮಾಡಬೇಕು. ಕ್ಯಾಟಗರೈಸ್ ಮಾಡಿ ನಾವು ಹಾಕ್ಬೇಕಾದ್ರೆ ಅದು ತುಂಬ ಹುಷಾರಾಗಿ ಹಾಕಬೇಕು. ನಾವು ಏನೇ ಎತ್ಕೋಬೇಕಾದ್ರೂ ಒಂದ್ಸಲಿ ಯೋಚನೆ ಮಾಡ್ತೀವಿ. ಕೆಳಗಡೆ ಬಿದ್ದಿದೆ ಅಂತಂದರೆ ನಾವು ಎತ್ತಬೇಕಾ ಬೇಡವಾ, ಡಸ್ಟ್ಬಿನ್ಗೆ ಹಾಕಬೇಕಾ ಬೇಡವಾ ಅಂತ 10 ಸಲ ಯೋಚನೆ ಮಾಡ್ತೀವಿ. ಅದೇ ಪೌರ ಕಾರ್ಮಿಕರು ಅವ್ರ ಕೆಲಸನೇ ಅದು. ಅವರು ಮುಂದೆ ಏನಾಗುತ್ತೆ, ಹಿಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇ ಅವರ ಪರಿಶ್ರಮ ಅಥವಾ ಅವರ ಶ್ರದ್ಧೆ ಏನಿದೆ ಅವರ ಕೆಲಸದ ಕಡೆಗೆ ಮಾಡ್ತಾರೆ. ಅವರಿಲ್ಲ ಅಂದರೆ ಈ ಪೋಸ್ಟಲ್ಲೇ ನೋಡ್ಬೋದು ನೀವು, ಇಡೀ ಬೆಂಗಳೂರು ಸಿಟಿನೇ ಈ ಥರ ಕಾಣಿಸುತ್ತೆ. ಅವ್ರು ಇರೋದಕ್ಕೇ ಒಂದು ಆಲ್ ದ ಬೆಸ್ಟ್ ಫಾರ್ ಚಂದ್ರು ಒಬ್ಬಯ್ಯ ಆ್ಯಂಡ್ ಹಿಸ್ ಟೀಮ್.